ನಮ್ಮ ಉತ್ತರ ಕರ್ನಾಟಕದೊಳಗೆ ಈ ರೀತಿ ಒಂದು ಟ್ರೆಕ್ಕಿಂಗ್ ವ್ಯೂ ಪಾಯಿಂಟ್ ಇದೆ ಅಂತ ಗೊತ್ತಿರಲಿಲ್ಲ. ಸಖತ್ತಿದೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. UK ಮಾಧ್ಯಮ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸೊ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಈ ವಿಡಿಯೋನ ಆರಂಭ ಮಾಡ್ತಾ ಇದ್ದೇನೆ. ಸೊ ನಾನಿವತ್ತು ಈ ವಿಡಿಯೋ ಒಳಗೆ ಒಂದು ಉತ್ತಮವಾದ ಸರೋವರದ ವ್ಯೂ ಪಾಯಿಂಟ್ ಜೊತೆಗೆ ಒಂದು ಐತಿಹಾಸಿಕ ದೇವಸ್ಥಾನದ ಪರಿಚಯ ಮಾಡಲಿದ್ದೇನೆ. ಈ ದೇವಸ್ಥಾನ ಎಲ್ಲಿ ಬರುತ್ತೆ, ಅಲ್ಲಿಗೆ ಹೋದಂಗೆ, ಆ ವ್ಯೂ ಪಾಯಿಂಟ್ ನೋಡೋದಂಗೆ ಅಂತ ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ನಮ್ಮ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಸೊ ಇವತ್ತು ನಾನು ಹೋಗ್ತಿರ್ತಕ್ಕಂಥ ಪ್ಲೇಸ್ ಹೆಸರು ದಿಡಗ ಬಸವೇಶ್ವರ ಅಂತ. ಅದರ ಮುಂದ್ಗಡೆ ಒಂದು ಸರೋವರ ವ್ಯೂ ಪಾಯಿಂಟ್ ಇದೆ, ಹಾಗೂ ಪಕ್ಕದಲ್ಲಿ ಒಂದು ಚಿಕ್ಕ ಫಾಲ್ಸ್ ಥರ ಇದೆ. ಇವಾಗ ಮಳೆ ಇಲ್ವಲ್ಲ, ಹಂಗಾಗಿ ನೀರು ಸ್ವಲ್ಪ ಕಡಿಮೆ ಇದೆ, ಆದರೂ ಕೂಡ ನೀರಿದೆ. ಆ ಒಂದು ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡ್ತೀನಂತ. ಅಲ್ಲಿ ಬರತಕ್ಕಂಥ ನೀರು ವರ್ಷದ 365 ದಿನವೂ ಕೂಡ ಹಿಂಗಂಗಿಲ್ಲ. ಸೊ ಆ ನೀರು ಎಲ್ಲಿಂದ ಬರುತ್ತೆ, ಏನು ಅದ್ರದ್ದು ಹಿಸ್ಟ್ರಿ ಅಂತ ಹೇಳ್ತೀನಂತ. ವಿಡಿಯೋನ ಕೊನೆವರೆಗೂ ನೋಡಿ. ಸೊ ನಾನು ಹೋಗ್ತಾ ಇರೋದು ಕೊಪ್ಪಳ ಜಿಲ್ಲೆ ಮತ್ತು ಕುಷ್ಟಗಿ ತಾಲೂಕಿಂದ. ಸೊ ಅಂದರೆ ಕುಷ್ಟಗಿಯಿಂದ ಈ ಒಂದು ಪ್ಲೇಸು ಒಂದು 25ರಿಂದ 27 ಕಿಲೋಮೀಟ್ರ್ ಆಗುತ್ತೆ. ಇದು ಬರೋದು ಬಾಗಲಕೋಟೆ ಜಿಲ್ಲೆ ಇಳಕಲ್ ತಾಲೂಕಲ್ಲಿ ಬರುತ್ತೆ. ಇಳಕಲ್ಲಿಂದ 7 ಕಿಲೋಮೀಟ್ರ್ ದೂರ ಇದೆ. ಸೊ ಈಸಿಯಾಗಿ ಬೈಕ್ ಇದ್ದರೆ ಈಸಿಯಾಗಿ ಹೋಗ್ಬೋದು. ಸೊ ಇಲ್ಲಿ ಯಾವುದೇ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಂದರೆ ಬಸ್ಗಳು ಓಡಾಡಲ್ಲ. ಸೊ ಓನ್ ವೆಹಿಕಲ್ ಇದ್ದರೆ ಆರಾಮಾಗಿ ಹೋಗ್ಬೋದು. ಬಟ್ ಇಲ್ಲಿಗೆ ಹೋಗೋ ದಾರಿ ಇದೆಯಲ್ಲ, ತುಂಬಾ ಸುಂದರವಾಗಿದೆ. ಸೊ ಅಕ್ಕಪಕ್ಕ ಸೂರ್ಯಕಾಂತಿ ಬೆಳೆದಿದ್ದಾರೆ, ಮತ್ತು ದಾರಿಯಲ್ಲಿ ಹೋಗ್ಬೇಕಾದ್ರೆ ಕುರಿಗಾಯಿಗಳು, ಆ ಬೆಟ್ಟ ಗುಡ್ಡಗಳು, ಸೊ ಹಚ್ಚ ಹಸಿರಿನಿಂದ ಕಂಗೊಳಿಸ್ತಕ್ಕ ಆ ಪ್ಲೇಸ್ಗಳು, ಸೂರ್ಯಕಾಂತಿ ಹೂಗಳು ಮಾತ್ರ ಮಾರ್ನಿಂಗ್ ಟೈಮ್ ನೆಕ್ಸ್ಟ್ ಲೆವೆಲ್ ಚೆನ್ನಾಗಿ ಕಾಣಿಸ್ತವೆ. ಸೊ ಸೂರ್ಯನ ಕಿರಣಗಳು ಬೀಳ್ತಾ ಇರ್ತವೆ, ಕುರಿಗಾಯಿಗಳು ಓಡಾಡ್ತಿರ್ತಾರೆ, ಅವ್ರನ್ನ ನೋಡಿಕೊಂಡು ಸೊ ಆ ಲೈಫ್ ಸ್ಟೈಲ್ನ ಎಂಜಾಯ್ ಮಾಡಿಕೊಂಡು. ಇವಾಗ ಅಲ್ಲೊಂದು ಕೋಟೆ ಕಾಣಿಸ್ತಿದೆಯಲ್ಲ, ಆ ಕೋಟೆಗಿಂತ ಸ್ವಲ್ಪ ಮುಂದೆ ಹೋಗ್ಬೇಕು ನಾವು. ಸೊ ಆ ಕೋಟೆ ದಾಟಿದ್ವಿ ಅಂದರೆ ಆ ಕೋಟೆ ಮುಂದೆ ಒಂದು ದೇವಸ್ಥಾನ ಸಿಗುತ್ತೆ. ಆ ದೇವಸ್ಥಾನದಿಂದ ಒಂದು 2 ಕಿಲೋಮೀಟ್ರ್ ಬೈಕ್ ಹೋಗಂಗಿಲ್ಲ, ಟ್ರೆಕ್ಕಿಂಗ್ ಮಾಡಬೇಕು. ಆ ಪ್ಲೇಸ್ ಮಾತ್ರ ಅದ್ಭುತವಾಗಿದೆ, ಅದನ್ನು ತೋರಿಸ್ತೀನಿ ಅಂತ ಮುಂದೆ. ಸೊ ಟ್ರೆಕ್ಕಿಂಗ್ ಮಾಡ್ಕೊಂಡು ಮೇಲೆ ಹತ್ತಿದ್ರೆ ಆ ವ್ಯೂ ಪಾಯಿಂಟ್ ಸಿಗುತ್ತೆ. ಸೊ ಅದನ್ನು ಹೇಳ್ತೀನಂತ. ಸೊ ಇದು ದ್ವಾರ ಬಾಗಿಲು. ಇಲ್ಲಿ ಬೈಕ್ನ ಪಾರ್ಕ್ ಮಾಡಿ ಈ ರೀತಿ ಪ್ಲೇಸ್ ಒಳಗೆ ಸುತ್ತಾಡೋದೇ ಒಂದು ಚಂದ. ಉತ್ತರ ಕರ್ನಾಟಕ ಒಳಗೆ ಇಂಥ ಒಂದು ಪ್ಲೇಸ್ ಇದೆ ಅಂತ ಗೊತ್ತಿರಲಿಲ್ಲ. ತುಂಬ ಚೆನ್ನಾಗಿದೆ. ಮಳೆ ಬರ್ತಿಲ್ಲ ಇವತ್ತು. ಮಳೆ ಬಂದಿದ್ರೆ ನೆಕ್ಸ್ಟ್ ಲೆವೆಲ್ ಫೀಲು. ತುಂಬ ಚೆನ್ನಾಗಿದೆ ಪ್ಲೇಸು. ಸೊ ಇದು ಬಾಗಲಕೋಟೆ ಜಿಲ್ಲೆ ಇಳಕಲ್ ತಾಲೂಕೊಳಗೆ ಬರುತ್ತೆ. ಇಳಕಲ್ಲಿಂದ ಒಂದು 13ರಿಂದ 14 ಕಿಲೋಮೀಟ್ರ್ ದೂರದಲ್ಲಿದೆ. ಸೊ ಟೈಮ್ ಸಿಕ್ಕಾಗ ಬನ್ನಿ, ಚೆನ್ನಾಗಿದೆ ಪ್ಲೇಸ್ ಮಾತ್ರ ನೆಕ್ಸ್ಟ್ ಲೆವೆಲ್. ನಾನು ಆವಾಗಲೇ ಹೇಳಿದ್ನಲ್ಲ, ಒಂದು ವ್ಯೂ ಪಾಯಿಂಟ್ ಇದೆ ಅಂತ. ಸೊ ಆ ವ್ಯೂ ಪಾಯಿಂಟ್ನ ನೋಡ್ಬೇಕಂತಂದ್ರೆ ಪಕ್ಕದಲ್ಲೇ ಒಂದು ದೊಡ್ಡ ಬೆಟ್ಟ ಇದೆ. ಆ ದೊಡ್ಡ ಬೆಟ್ಟದಲ್ಲಿ ಆ ಕಡೆ ಈ ಕಡೆ ಗಿಡ ಮಾರ್ಕೊಂಡು ಕಾಡು ಥರ ಇದೆ. ಕಾಡು ಮಧ್ಯೆ ಒಂದು ಚಿಕ್ಕ ಕಾಲು ದಾರಿ ಇದೆ. ಆ ಕಾಲು ದಾರಿಲಿ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗಬೇಕು. ಮ್ಯಾಕ್ಸಿಮಮ್ 1 ಕಿಲೋಮೀಟ್ರ್ ಆಗುತ್ತೆ ಅನಿಸುತ್ತೆ, ಹೆಚ್ಚು ಕಮ್ಮಿ. ಸೊ ಅಷ್ಟು ನಡ್ಕೊಂಡು ಹೋಗಬೇಕು. ಬಟ್ ಬಂದರೆ ಹುಷಾರಾಗಿ ನಡೆದಾಡಿ. ಇಲ್ಲಿ ಯಾರೂ ಜನ ಇರೋಂಗಿಲ್ಲ, ತುಂಬ ಕಡಿಮೆ. ಸೊ ಮಳೆ ಬಂದಿದ್ದರೆ ಪ್ರವಾಸಿಗರು ಇರ್ತಿದ್ರು, ಬಟ್ ಮಳೆ ಇಲ್ವಲ್ಲ, ಹಂಗಾಗಿ ತುಂಬ ಜನ ಪ್ರವಾಸಿಗರು ಕೂಡ ಇಲ್ಲ. ಸೊ ಪ್ಲೇಸ್ ನೋಡಿ ಹೆಂಗಿದೆ, ಟ್ರೆಕ್ಕಿಂಗ್ ಪ್ಲೇಸ್ ತುಂಬ ಚೆನ್ನಾಗಿದೆ. ಸೊ ನೀವು ಫ್ಯಾಮಿಲಿ ಜೊತೆ ಅಥವಾ 4-5 ಜನ ಫ್ರೆಂಡ್ ಬಂದರೆ ಒಳ್ಳೆ ಎಂಜಾಯ್ ಮಾಡ್ತಾರೆ. ಎಂಟರ್ಟೈನ್ಮೆಂಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗುತ್ತೆ. ಸೊ ಇಲ್ಲಿಂದ ಮುಂದೆ ಹೋಗಿ ಮತ್ತೆ ಮೇಲೆ ಬೆಟ್ಟ ಹತ್ಬೇಕೀಗ. ಬೆಟ್ಟ ಹತ್ಬೇಕಾದ್ರೆ ಸ್ವಲ್ಪ ಹುಷಾರು, ಯಾಕಂದರೆ ಇದು ಕಪ್ಪು ಕಣಶಿಲೆ ಅಂತ ಕರೀತಾರೆ. ಈ ಶಿಲೆಗಳು ಜಾಸ್ತಿ ಜಾರ್ತಿರ್ತವೆ. ಇವಾಗೇನು ಮಳೆ ಇಲ್ವಲ್ಲ, ಹಂಗಾಗಿ ಜಾರಲ್ಲ. ಬಟ್ ಮಳೆ ಟೈಮಲ್ಲಿ ತುಂಬ ಜಾರ್ತವೆ. ಸೊ ಹಾಗಾಗಿ ಹುಷಾರಾಗಿ ಹತ್ತಬೇಕಾಗುತ್ತೆ. ಸೊ ಬನ್ನಿ ಮೇಲೆ ಹತ್ತೋಣ. ಸೊ ಇಲ್ಲಿಂದ ಸ್ವಲ್ಪ ಟರ್ನ್ ತೊಗೋಬೇಕಾಗತ್ತೆ. ಇದು ಫಸ್ಟ್ ವ್ಯೂ ಪಾಯಿಂಟು. ನಿಮಗೆ ಇದಕ್ಕಿಂತ ಎತ್ತರದಲ್ಲಿರೋ ವ್ಯೂ ಪಾಯಿಂಟ್ ಬೇಕಂದರೆ ಇನ್ನೊಂದು ಸ್ವಲ್ಪ ಮುಂದೆ ಹೋಗಬೇಕು. ಬಟ್ ಇಲ್ಲಿಂದನೇ ಎಲ್ಲ ಕಾಣಿಸುತ್ತೆ, ಹಾಗಾಗಿ ನಾನು ಇದನ್ನೇ ಚೂಸ್ ಮಾಡಿದೆ. ಸೊ ಈ ಪ್ಲೇಸ್ ಇದೆಯಲ್ಲ, ಸಖತ್ ಭಯಾನಕ, ಮತ್ತು ಟ್ರೆಕ್ ಲವರ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಸೊ ನೋಡಿ ಆ ಬಂಡೆಗಳು ನೋಡಿ, ಆ ಪ್ಲೇಸ್ ನೋಡಿ ಹೆಂಗಿದೆ. ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ ಇದೇ ವ್ಯೂ ಪಾಯಿಂಟ್. ವಾವ್, ನಮ್ಮ ಉತ್ತರ ಕರ್ನಾಟಕದೊಳಗೆ ಈ ರೀತಿ ಒಂದು ಟ್ರೆಕ್ಕಿಂಗ್ ವ್ಯೂ ಪಾಯಿಂಟ್ ಇದೆ ಅಂತ ಗೊತ್ತಿರಲಿಲ್ಲ. ಸಖತ್ತಿದೆ. ಪ್ರವಾಸೋದ್ಯಮ ಇಲಾಖೆಯವರು ಇದನ್ನು ಅಭಿವೃದ್ಧಿ ಮಾಡಿದರೆ ಇದು ಇನ್ನೂ ಚೆನ್ನಾಗಿರುತ್ತೆ. ಯಾಕಂದರೆ ಸುತ್ತಮುತ್ತ ಪರಿಸರ ಚೆನ್ನಾಗಿದೆ, ಆ ಸರೋವರ ಚೆನ್ನಾಗಿದೆ, ಗುಡ್ಡ ಬೆಟ್ಟಗಳು ಚೆನ್ನಾಗಿದ್ದಾವೆ, ಪಕ್ಕದಲ್ಲಿ ದೇವಸ್ಥಾನ ಇದೆ, ಮುಂದೆ ತೋರಿಸ್ತೀನಿ ಅಂತ.
ಸೊ ಇದನ್ನೆಲ್ಲ ನಮ್ಮ ಪ್ರವಾಸೋದ್ಯಮ ಇಲಾಖೆಯವರು ಗಮನಿಸಿ ಸ್ವಲ್ಪ ಅಭಿವೃದ್ಧಿ ಮಾಡಿದರೆ ಅವ್ರಿಗೆ ಆದಾಯನೂ ಬರುತ್ತೆ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಇನ್ನೂ ಒಂದು ಒಳ್ಳೆಯ ಪ್ರವಾಸೋದ್ಯಮ ಅಂದ್ರೆ ಪ್ರವಾಸಿ ಸ್ಥಳನೂ ಉಟ್ಕೊಳ್ಳುತ್ತೆ. ಸೊ ಬನ್ನಿ ಇವಾಗ ಕೆಳಗಿಳಿಯೋಣ ಅಂತ. ಕೆಳಗಿಳಿಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಇಳಿಬೇಕು, ಯಾಕಂದರೆ ಡೌನ್ ಇರುತ್ತಲ್ಲ, ಸೊ ನೋಡ್ಕೊಂಡು ಇಳಿಬೇಕು. ಬಟ್ ಈ ರೀತಿ ಟ್ರೆಕ್ಕಿಂಗ್ ಮಾಡೋದು ತುಂಬ ಖುಷಿ ಕಂಡ್ರೆ, ಅದರಲ್ಲೂ ಒಬ್ಬೊಬ್ಬರೇ ಅಡ್ಡಾಡೋದು ಅದು ತುಂಬ ಇಷ್ಟ ಆಗುತ್ತೆ ನನಗೆ. ಸೊ ನೋಡಿ ಇಲ್ಲಿ ಈ ಮುಳ್ಳುಗಳನ್ನು ತರ್ಚ್ಕೊಂಡು ನಿಮ್ಗೆ ತೋರಿಸ್ಬೇಕಂತ ಅಷ್ಟು ಹೈಟ್ ಹತ್ತಿದ್ದೆ. ಸೊ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ವೀಡಿಯೋಗಳಿದ್ದಾವೆ ನನ್ನ ಚಾನಲಲ್ಲಿ, ದಯವಿಟ್ಟು ಹೋಗಿ ನೋಡಿ. ತುಂಬ ಇಂಟ್ರೆಸ್ಟಿಂಗ್ ಪ್ಲೇಸಸ್ಗಳ ಬಗ್ಗೆ ವೀಡಿಯೋ ಮಾಡಿ ಹಾಕಿದ್ದೀನಿ. ಸೊ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ಬನ್ನಿ ಇವಾಗ ನಿಮಗೆ ದೇವಸ್ಥಾನ ಮತ್ತು ಒಂದು ಚಿಕ್ಕ ವಾಟರ್ ಫಾಲ್ಸ್ ಇದೆ, ಅದರದ್ದು ಪರಿಚಯ ಮಾಡಿಸ್ತೀನಿ ಅಂತ. ಸೊ ವಾಪಸ್ಸು ಟ್ರೆಕ್ಕಿಂಗ್ ಮಾಡ್ಕೊಂಡು ಬಂದ್ವಲ್ಲ, ಅದೇ ದಾರಿಲೇ ಹೋಗಬೇಕು ನಿಧಾನಕ್ಕೆ. ಹಂಗೆ ಮುಂದೆ ಹೋದರೆ ಮುಂದೆ ಆ ಪ್ಲೇಸ್ ಸಿಗುತ್ತೆ. ಇಲ್ಲಿಂದ ಮುಂದೆ ದೇವಸ್ಥಾನಕ್ಕೆ ಹೋಗೋ ದಾರಿ ಸಿಗುತ್ತೆ. ಸೊ ಅಲ್ಲೊಂದು ಫೂಲ್ ಕಾಣಿಸ್ತಿದೆಯಲ್ಲ, ಸೊ ಆ ಫೂಲ್ನ ದಾಟ್ಕೊಂಡು ಆ ಒಂದೆರಡು ಗಿಡ ಮರಗಳನ್ನು ದಾಟ್ಕೊಂಡು ಆ ಕಡೆ ಹೋದರೆ ದೇವಸ್ಥಾನಕ್ಕೆ ಹೋಗೋ ದಾರಿ ಸಿಗುತ್ತೆ. ಬನ್ನಿ ಹೋಗೋಣ. ಸೊ ನೀರು ಜಾಸ್ತಿ ಫೋರ್ಸಾಗಿ ಬಂದರೆ ರಸ್ತೆ ಹಾಳಾಗಬಾರ್ದು ಅಂತ ಈ ರೀತಿ ಫುಲ್ ಕಟ್ಟಿದ್ದಾರೆ. ಸೊ ಅಲ್ಲಿ ಬಂಡೆಗಳು ಆ ಮರಗಳೆಲ್ಲ ಕಾಣಿಸ್ತಿವೆಯಲ್ಲ, ಸೊ ನೀರು ಅಲ್ಲಿಂದ ಬಂದು ಆ ಬಂಡೆಗಳು ಹುಟ್ಟಿರೋದು ಆ ರೀತಿ. ಸೊ ಇಲ್ಲೊಂದು KSRTC ಬಸ್ ನಿಂತ್ಕೊಂಡಿದೆ. ಸುಮಾರು ದಿನ ಆಯಿತು ಇದು ಇಲ್ಲೇ ನಿಂತ್ಕೊಂಡು, ಕೆಟ್ಟೋಗಿದೆ ಅನಿಸುತ್ತೆ. ಸೊ ಈ ದಾರಿಲಿ ಹೋದರೆ ದೇವಸ್ಥಾನಕ್ಕೆ ಹೋಗ್ಬೋದು. ಸೊ ಇಲ್ಲಿಂದ ಇದು ಒಂದು 200 ಮೀಟ್ರು ಟ್ರೆಕ್ಕಿಂಗ್ ಆಗುತ್ತೆ. ಸೊ ಆ ಕಡೆ ಈ ಕಡೆ ನೋಡಿ ಮರಗಳು ಹೆಂಗೆ ಬೆಳ್ಕೊಂಡಿದ್ದಾವೆ, ಒಳ್ಳೆ ಕಾಡು ದಾರಿ, ಸಖತ್ತಿದೆ ಪ್ಲೇಸ್ ಮಾತ್ರ. ಈ ನೀವೇನಾದರೂ ಬಾಗಲಕೋಟೆ ಈ ಕುಷ್ಟಗಿ ಕಡೆ ಬಂದರೆ ಈ ಪ್ಲೇಸ್ ಮಿಸ್ ಮಾಡಬೇಡಿ, ತುಂಬ ಚೆನ್ನಾಗಿದೆ. ದೇವಸ್ಥಾನ ಕೂಡ ಸಖತ್ ಪೀಸ್ಫುಲ್ ಆಗಿದೆ ಅಂತ ಹೇಳ್ತಾರೆ. ಸೊ ಫುಲ್ಲು ಕಾಮ್ ಪ್ಲೇಸು, ಚೆನ್ನಾಗಿದೆ ಒಟ್ಟಿನಲ್ಲಿ ಪ್ಲೇಸ್ ಮಾತ್ರ. ಸೊ ಇದನ್ನು ಕಾಪಾಡ್ಕೊಂಡು ಹೋಗೋದು ನಮ್ಮ ಕರ್ತವ್ಯ. ಹಾಗಾಗಿ ಇಲ್ಲಿಗೆ ಬರೋರು ಪ್ಲಾಸ್ಟಿಕ್ಕು ಆ ಥರದ್ದೇನು ತರಬೇಡಿ, ಯಾಕಂದರೆ ತುಂಬ ಕ್ಲೀನ್ ಇದೆ ಪ್ಲೇಸ್. ನೋಡ್ತಿದ್ದೀರಲ್ಲ, ಎಲ್ಲೂ ಕೂಡ ಅಷ್ಟು ಡಸ್ಟ್ ಇಲ್ಲ, ಯಾವುದೇ ಪ್ಲಾಸ್ಟಿಕ್ ಯಾರೂ ಬಿಸಾಕಿಲ್ಲ. ಸೊ ಹಾಗಾಗಿ ಯಾರೂ ದಯವಿಟ್ಟು ಬರಬೇಕಾದ್ರೆ ಪ್ಲಾಸ್ಟಿಕ್ ವಸ್ತುಗಳನ್ನು ತರಕ್ಕೆ ಹೋಗಬೇಡಿ. ಮೇಲ್ಗಡೆ ಆವಾಗಲೇ ವ್ಯೂ ಪಾಯಿಂಟ್ ನೋಡಿದ್ರಲ್ಲ, ಸೊ ಕೆಳಗಡೆಯಿಂದ ಹಿಂಗೆ ಕಾಣಿಸುತ್ತೆ ನೋಡಿ ಅದು. ಸೊ ಇದೇ ಕೆರೆ ಅನಿಸುತ್ತೆ ಅದು, ಮೇಲ್ಗಡೆಯಿಂದ ನಾನು ನಿಮ್ಗೆ ತೋರಿಸಿದ್ದು. ಸೊ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಅದನ್ನು ದಾಟ್ಕೊಂಡೇ ಹೋಗ್ಬೇಕೀಗ. ಬನ್ನಿ ದೇವಸ್ಥಾನದ ಒಳಗಡೆ ಹೋಗೋಣ ಅಂತ. ಸೊ ಈ ದೇವಸ್ಥಾನದ ಹೆಸರು ದಿಡಗ ಬಸವೇಶ್ವರ ಅಂತ. ಸುಮಾರು 300ರಿಂದ 350 ವರ್ಷಗಳ ಇತಿಹಾಸ ಐತಿ ಈ ಒಂದು ದೇವಸ್ಥಾನಕ್ಕೆ. ಚೆನ್ನಾಗಿದೆ ದೇವಸ್ಥಾನ ಮಾತ್ರ, ಒಳ್ಳೆ ಬೆಟ್ಟದಲ್ಲಿದೆ. ಸೊ ಬನ್ನಿ ಮೇಲಕ್ಕೆ ಹೋಗೋಣ ಅಂತ. ಮೇಲಕ್ಕೆ ಹೋಗಿ ನೋಡ್ಕೊಂಬರೋಣ. ಸೊ ನಿಧಾನಕ್ಕೆ ಹೋಗಿದ್ರೆ ಕಾಣಿಸ್ತಿದೆಯಲ್ವ. ಸೊ ದೇವಸ್ಥಾನವೂ ತುಂಬ ಚೆನ್ನಾಗಿದೆ. ಸೊ ನೀರು ಬೀಳ್ತಾ ಇದೆ, ತುಂಬ ಚಿಕ್ಕದಾಗಿ ನೀರು ಬೀಳ್ತಾ ಇದೆ, ಮಳೆ ಇಲ್ವಲ್ಲ, ಸೊ ಅದಕ್ಕೆ. ದೇವಸ್ಥಾನ ಕೂಡ ಚೆನ್ನಾಗೇ ಇದೆ. ಆ ಕಡೆ ಈ ಕಡೆ ಬೆಟ್ಟಗಳ ಮಧ್ಯ ಪ್ಲೇಸು ಸೂಪರಾಗಿದೆ.